ಮಹಿಳೆ ಮೇಲೆ ಅಬಕಾರಿ ಪಿಎಸ್ಐ ಹಲ್ಲೆ, ಎಫ್ಐಆರ್ ದಾಖಲು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮಹಿಳೆ ಮೇಲೆ ಜಮಖಂಡಿ ತಾಲೂಕಾ ಅಬಕಾರಿ ಪಿಎಸ್ಐ ಗೀತಾ ತೆಗ್ಗಿ ಮನೆಗೆ ನುಗ್ಗಿ ಮಹಿಳೆ ಚಂದ್ರವ್ವ ಕದಂ ಎಂಬುವವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಎಫ್ಐಆರ್ ದಾಖಲಾಗಿದೆ. ನಾವು ಮನ್ಯಾಗ ಕೂತಿದ್ದೀವ್ರಿ, ಮನ್ಯಾಗ ಕುಂಡ್ರನ ಬಂದವ್ರನ್ನ ಮನಿ ಎಲ್ಲ ಚೆಕ್ ಮಾಡ್ಕ್ಯಾರಿ ಮಕ್ಳಿಗೆ ಎಲ್ಲಿದಾರ ತಂದ್ಕ್ಯಾರಿ ನನಗೆ ಬಡದ್ ಹೋದ್ರಿ ಬಡದ್ ಹೋಗೋಣ ರೀ. ನಾ ಯಾಕ್ರಿ ಮೇಡಮ್ ನಾನ ಇಲ್ಲ ನಿನ್ನ ಮಕ್ಳಿಗೆ ಬುದ್ಧಿ ಹೇಳಕ್ ಬರೈತಿಲ್ಲೋ ತಂದ್ಕ್ಯಾರಿ ಇದು ಮಾಡ್ಯಾರಿ ನಮ್ಗ ಬಡದ ಹೋಗ್ಯಾರಿ ಸರ್. ಗ್ರಾಮದ ಸುನಿಲ್ ಶ್ರೀಧರ್ ಬಸಪ್ಪ ಕದಂ ಎಂದ ನಾನು CL4 ಮಾಡೋ ಸಲುವಾಗಿ ಜಮಖಂಡಿ ಅಬಕಾರಿ ಗೀತಾ ತೆಗ್ಯಾಳ್ ಮೇಡಮ್ ಅವ್ರ ಹತ್ರ ಹೋದಾಗ ಹೋಗಿ ಕೇಳ್ಕೊಂಡು CL4 ಮಾಡೋದನ್ರಿ ಮೇಡಮ್ ಒಂದು ಸ್ವಲ್ಪ ಜಾಗ ವಿಸಿಟ್ ಮಾಡ್ರಿ ಅಂತ ಕೇಳ್ಕೊಂಡ್ರಿ. ಕೇಳಿದ ನಂತರ ಏನಾತ್ರಿ, ಇಲ್ಲಪ್ಪ ಬರ್ತೀನಿ ಒಂದು ವಾರ ಬಿಟ್ಟಂದು. ಆಯ್ತು ಮೇಡಮ್. ಆ ನಂತರ ಒಂದು 4-5 ದಿವ್ಸಕ್ಕೆ ಮತ್ತೆ ಹೋಗಿರಿ, ಮತ್ತೂ ಬರಲಿಲ್ಲ. ಆ ನಂತರ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ಕೇಳಿದ್ರಪ್ಲೆ ಏನು ಹಚ್ಚಿದಾಗ ಫೋನ್ ಎಲ್ಲಾರು ಎತ್ತಬೇಕು ಮಾತಾಡ್ಬೇಕು ಅನ್ನೋದು ರೂಲ್ಸ್ ಐತೆ ಅನ್ನೋದಕ್ಕೆ ಇಲ್ರಿ ಮೇಡಮ್ ಹಂಗೇನಿಲ್ರಿ ಬಂದು ಹಚ್ಚಿದ್ರಿ ಅಂತ ಹೇಳಿದ್ರಿ. ಕೇಳ್ಕೊಂಡ ನಂತರ ಆ ನಂತರ ಒಂದು ಮತ್ತೆ ನನ್ನ 4 ಸಲ ಓದಿರಿ. ಆದರೂ ಆಗೋ ರೆಸ್ಪಾನ್ಸ್ ಮಾಡ್ಲಿಕ್ಕಾಗನ ನಾವು DC ಅವ್ರ ಹತ್ರ ಓದಿವ್ರಿ. DC ಅವ್ರ ಹತ್ರ ಆದ ನಂತರ ಇಲ್ಲಪ್ಪ ಬರ್ತೀನಿ ಒಂದು 4 ದಿವಸ ಬಿಟ್ಟ ಅಂತ ಬಂದರು ಸಾಹೇಬರು. ಆಯ್ತು ಸರ್ ಅಂತೇ ಬಂದಿವ್ರಿ. ನಾವು ಅವ್ರ ಮೇಡಮ್ ಅವ್ರಿಗೇನು ಬಂದಿಲ್ಲ ಹಿಂಗಂತೇಳಿ ಹೇಳಿಲ್ಲ ನಾವು ಅಲ್ಲಿ DC ಅವ್ರಿಗೆ. ಆನಂತರ ಊರಾಗ ಬಂದ ಬೇರೆಯವ್ರ ಯಾರೋ ಸಿಕ್ಕಿದಿರ್ತಾರೆ, ಅವ್ರು ಸಿಕ್ಕಿದ್ಮೇಲೆ ಅವ್ರಿಗೆ ಹೊಡಿ ಬಡಿ ಮಾಡಿ ಕೇಸ್ ಮಾಡಿ ಸುನಿಲ್ ಕೊಟ್ಟಾನ ಹೇಳ ಅಂತೇಳಿ, ಸುನಿಲ್ ಕದಂ ಕೊಟ್ಟಾನ ನಮಗೆ ಅಂತೇಳಿ ಅವ್ರ ಮ್ಯಾಗ ಕೇಸ್ ಮಾಡಿದ 2ನೇ ನಂಬರ್ 1 A1 A2 A3 ಅಂತ ಹೆಸರು ಸುನಿಲ್ ಕದಂ ಅಂತ ಹಾಕಿ ಕೇಸ್ ಒಳಗೆ ಹಾಕೋದು. ಈ ರೀತಿ ಮಾಡಿ ಆ ನಂತರ 14ನೇ ಮನೆಗೆ ಬಂದು ನಮ್ಮ ಮನೆಯಾಗ ಏನೂ ಇಲ್ಲ, ಸುಮ್ಮನೆ ಚೆಕ್ ಮಾಡಿ ನಮ್ಮ ತಾಯಿನ ಹೊಡೆದ್ರು. ತಾಯಿನ ಹೊಡೆದ ನಂತರ ಯಾಕೆ ಮೇಡಮ್ರ ಹೊಡೆದ್ರಿ ಅಂತ ಕೇಳಿದಾಗ, ಹೊಡೆದಿನ ನೋಡಿ ಏನು ಮಾಡ್ಕೋತೆ ಮಾಡ್ಕೋ, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೋ ಅಂತಂದ್ರು. ಹೋಗ್ಲಿ ಬಿಡತ್ತೆ ಬಿಟ್ಟಿವ್ರಿ. ಮತ್ತೆ 2 ಕೇಸ್ ಮಾಡಿದ್ರು. ಮಾಡಿದ ನಂತರ ನಾವು ಜಮೀನು ತೊಗೋಬೇಕಂತ ಹೋಗಿದ್ವಿ. ಆ ನಂತರ ಮತ್ತು 1ನೇ ತಾರೀಕು ಬೆಳಿಗ್ಗೆ 5 ಗಂಟೆ 10 ನಿಮಿಷಕ್ಕೆ ಮತ್ತೆ ಬಂದು ನಮ್ಮ ತಾಯಿನ ಹೊಡೆದ್ರು. ಮತ್ತೆ ಸಿಕ್ಕ ಬಾಯಿಗೆ ಬಂದಂತ ನಮ್ಮ ತಾಯಿನ ಬೈದು ನಾವು ಮನೆಯಾಗಿಲ್ದಾಗ ಬಡಿ ಬಡಿ ಮಾಡಿದಾಗ ನಾವು ಈ ರೀತಿ ಕೇಸ್ ಮಾಡಿದ್ವಿ. ಏನಂದರೆ ರಬಕವಿ ಬನಹಟ್ಟಿ ತಾಲೂಕಿನೊಳಗೆ ಡ್ರಿಂಕ್ ಮಾರೋದು, ಅದರ ನಂತರ ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಲ್ಲಿ ಇಲ್ಲಿ ಅಂಥೇಳಿ ಡ್ರಿಂಕ್ ಮಾರೋದು, ಮದ್ಯಪಾನ ಮಾರಾಟ ಭಾಳ ಐತಿ. ಇರುವಾಗ ಒಬ್ಬರ ಚಂದ್ರವ್ವ ಅಬಕಾರಿ ಇಲಾಖೆಯವರು ಒಬ್ಬ ಚಂದ್ರವ್ವ ಬಸಪ್ಪ ಕದಂ ಅವರಿಗೆ ಅಬಕಾರಿ ಇಲಾಖೆಯವರು ಬಂದು ಹಲ್ಲೆ ಮಾಡ್ತಾರೆ. ಅದಕ್ಕೋಸ್ಕರ ಹಲ್ಲೆ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ, ಯಾವ ಕಾಯ್ದೆ ಒಳಗಿಲ್ಲ. ಇರುವಾಗ ಅವರಿಗೆ ಇವರು ಹೊಡೆದಿದ್ದಾರೆ. ಅದರ ನಂತರ ಇದ್ದ ಮೇಲಿನ ಅಧಿಕಾರಿಗಳ ಏನು ಮುಗ್ಧ ಕ್ರಮ ಇವ್ರ ಮೇಲೆ ತಗೋಬೇಕು. ಅದರ ನಂತರ ಏನಾದರೂ ಅಲ್ಲಿ ಹಲ್ಲೆ ಮಾಡೋಕ್ಕಿಂತ ಮೊದಲು ಏನಾದರೂ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಈ ಅಧಿಕಾರಿಗಳು. ಅದರ ನಂತರ ಕ್ರಮನೇ ತಗೊಂಡಿಲ್ಲ ಅಂದರೆ ಹಲ್ಲೆ ಮಾಡೋದು ತಪ್ಪು. ಇವ್ರ ಮೇಲೆ ಮೇಲಿನ ಅಧಿಕಾರಿಗಳು ಅಬಕಾರಿ ಇಲಾಖೆಯವರಿಗೆ ಮುಗ್ಧ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನ್ನಲ್ಲಿ ಅನಿಸಿಕೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.